ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕ್ವಶನ್ ಇದೆ, ಅವಶ್ಯಕತೆ ಏನಾಯ್ತು ಅವ್ರು ಹೇಳಿದ್ದ ಮಾನ್ಯ ಅಧ್ಯಕ್ಷ ಕಂಟಿನ್ಯೂ ಬರ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಅಶ್ವತ್ಥನಾರಾಯಣ ಬರ್ತಾ ಇಲ್ಲ. ಬರ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ನಿನ್ನೆ ಕೂಡ ಇದು ಪ್ರಸ್ತಾಪ ಮಾಡಿದ್ರು, ಮೊನ್ನೆ ಕೂಡ ಹೇಳಿದ್ರು. ಖರ್ಗೆ ಅವರೇ ಇಲ್ಲ, ಒಂದ್ ನಿಮಿಷ ಸರ್, ಜವಾಬ್ದಾರಿ ನಮ್ದೇ ಇದೆ. ನೀವು ಹೇಳೋದೆಲ್ಲ ಸತ್ಯ. ಇಲ್ಲಿ ನಾನು ನಿಂತ್ಕೊಂಡು ನಾನು ಈಗ ಬಂದಂಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ಮಂತ್ರಿಗಳ ಸುಳ್ಳು ಹೇಳಿದ ಮಂತ್ರಿಗಳನ್ನ ರಕ್ಷಣೆ ಮಾಡೋದಿಲ್ಲ. ಏನೋ ಒಂದು ಹೆಚ್ಚು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಆಗ್ಲೇ ಇಲ್ಲಿ ಸದನದಲ್ಲಿ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಫೆಬ್ರವರಿ ಮಾರ್ಚ್ ಮಿಸ್ ಆಗಿದೆ, ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಕಸ್ಮಾತ್ ಏನಾದ್ರು ತಪ್ಪಿದ್ರೆ ಅದನ್ನ ನಾವು ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ನಿಮ್ಮಲ್ಲಿ ವಿನಂತಿ ಬಂದಾಗ ಉತ್ತರ ಕರ್ನಾಟಕ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಇದೆ, ಅವಾಗ ಇದು ಸದನದಲ್ಲಿ ಸದನಕ್ಕೆ ತಪ್ಪು ಮಾಹಿತಿ ತಪ್ಪು ದಾರಿನಲ್ಲಿ ಹೇಳ್ಕೊಂಡು ಹೋಗುವ ಯಾರದೇ ಇಂಟೆನ್ಷನ್ ಮಂತ್ರಿಗಳದ್ದು ಇಲ್ಲ ಸರ್. ಇಲ್ಲ, ಸರ್ಕಾರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಸರ್, ನೀವು ಹೇಳ್ತಾ ಇರೋದ್ರಲ್ಲಿ ನಾನು ಮಾತಾಡ್ಲಿ. ಸುಳ್ಳು ಹೇಳುವ ಇಂಟೆನ್ಷನ್ ಸಚಿವರಿಗೆ ಇಲ್ಲ ಅಂತ ಒಂದು ಮಾತು ಹೇಳಿದ್ರಿ. ದ ಮೊಮೆಂಟ್ ಶಿ ಕೇಮ್ ಟು ನೋ ಇದು ಸುಳ್ಳು ಉತ್ತರ ಅಂತ ಸದನಕ್ಕೆ ಬಂದು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ನನಗನ್ಸುತ್ತೆ ಸಭಾಧ್ಯಕ್ಷರೇ, ಗೃಹಲಕ್ಷ್ಮಿ ಹಣನ ಒಟ್ಟಿಗೆ ಎಲೆಕ್ಷನ್ ಹಿಂದಿನ ದಿವಸ ಹೆಂಗ ಹಾಕ್ತಾರೆ ಹಾಗೇನ ಉತ್ತರನೂ ಕೂಡ ಕೊನೆ ಕೊಡ್ತಾರ. ಗೃಹಲಕ್ಷ್ಮಿ ದುಡ್ಡು ಬರಲ್ಲ, ಇಲ್ಲಿ ಉತ್ತರ ಬರಲ್ಲ, ಹೆಂಗಾಗತ್ತಿದು? ಅದಕ್ಕೋಸ್ಕರ ಸಚಿವರ ಇದರಲ್ಲಿ ಈಗ ಚರ್ಚೆ ಅಂತಲ್ಲ. ಪ್ರಿಯಾಂಕ್ ಅವರು ಈಗ ಅವ್ರು ಕೇಳುವಂತ ಪ್ರಶ್ನೆ, ದುಡ್ಡು ಬಂದಿದೆ, ದುಡ್ಡು ಬರ್ತದ, ಅದು ನೆಕ್ಸ್ಟ್ ಕ್ವಶನ್. ಅವ್ರದ್ದು ವಿಚಾರ ಏನಂತ ಹೇಳಿದರೆ, ಸದನಕ್ಕೆ ನಮಗೆ ಅದು ತಪ್ಪು ವಿಚಾರ, ಯಾಕೆ ಮಾಹಿತಿ ಬಂದದ್ದು ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿ. ದುಡ್ಡಿನ ಸಬ್ಜೆಕ್ಟ್ ಅಲ್ಲ. ನಾನು ಕೂಡ ಅವ್ರು ಇರಲಿ, ನನಗೆ ಸಿಕ್ಕಿದ ಇದರಲ್ಲಿ ನಾನು ಕರೆದು ಮಾತಾಡಿಸಿಕೊಂಡು ಅವ್ರ ಉತ್ತರ ಕೊಡಿಸುವ. ದಯಮಾಡಿ ಒಂದ್ ನಿಮಿಷ ಇರಿ ಸರ್. ಮಾನ್ಯ ಅಧ್ಯಕ್ಷರೇ, 3 ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ. ಸದನಕ್ಕೆ ತಪ್ಪು ಒಂದ್ ನಿಮಿಷ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವೇ ಹೇಳಿದಂತೆ ಹಣದ ವಿಷಯ ಅಲ್ಲ, ಇಲ್ಲಿ ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ. ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ಗಳಿದೆ. ಎಗೇನ್ ಮತ್ತೆ ಆ ಕ್ವಶನ್ಗಳು ಸುಳ್ಳು ತಪ್ಪು ಸರಿನೋ ನಮಗೆ ಅಂದಾಜಾಗಲ್ಲ. ದಯಮಾಡಿ ಅದನ್ನ ಕರೆಸಿ ನೀವು ಕ್ಲಿಯರ್ ಮಾಡತಕ್ಕ ಕ್ವಶನ್ ಅವ್ರು ನಡೀಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಮಾಡಲಿಲ್ಲ ಸಾಧ್ಯ ಇಲ್ಲ ಸರ್. ನೀವು ಹೆಂಗ್ ಬೇಕಂತ ಸದನ ನಡೀಲಿಕ್ಕೆ ಆಗಲ್ಲ. ಕ್ವಶನ್ ಇರೋದು ಹೆಂಗ್ ಆನ್ಸರ್ ಕರ್ಸಿ ಆಮೇಲೆ ಸದನ ನಡೆಸಿ. ಅವ್ರು ಕರ್ಸಿಲ್ಲ ಸದನ ನಡೀಲಿಕ್ಕೆ ಆಗಲ್ಲ. ಹೆಂಗಾಗುತ್ತೆ ಸರ್? ಸಮಸ್ಯೆ ಉಂಟು ಮಾಡೋದಲ್ಲ ಅಧ್ಯಕ್ಷರೇ, ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡು ನೋಡ್ಬೇಕು. ಯು ಶುಡ್ ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಅಧ್ಯಕ್ಷರೇ, ಸಮಸ್ಯೆ ಬಗೆಹರಿಸಬೇಕಂದ್ರೆ ಅಧ್ಯಕ್ಷರೇ, ಈಗ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೇ ಇದ್ರೆ ಮತ್ತೆ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ? ಬಿಟ್ಬಿಡ್ರಿ. ಅವ್ರೇನ್ ಬೇಕಾಬಿಟ್ಟಿಯಾಗಿ ಉತ್ತರ ಕೊಡ್ತಾರೆ, ಸದನಕ್ಕೆ ಬರುದಿಲ್ಲ. ಅವ್ರಿಗೆ ಯಾರು ಅವ್ರ ಮ್ಯಾಗ ಕಂಟ್ರೋಲ್ ನಮ್ಗೆ ಅರ್ಥ ಆಗ್ತದೆ. ಮತ್ತು ಪಾರ್ಲಿಮೆಂಟ್ ನೀವು ಕೇಳಿದ್ದು ಕೂಡ ವಿರೋಧ ಪಕ್ಷ ಅರ್ಥ ಆಗ್ತದೆ. ಕ್ವಶನ್ ತಗೊಳ್ಳೋದು ಬೇಡ. ಅವ್ರ ಇಲಾಖೆ ನೋಡಿ, ನಿಮ್ ಪೀಠದಿಂದ
ಸದಸ್ಯರಿಗೆ ಸರಿಯಾದ ಆನ್ಸರ್ ಅನ್ನು ಕೊಡಿಸೋ ಜವಾಬ್ದಾರಿ ನಿಮ್ ಪೀಠದ ವ್ಯವಸ್ಥೆ. ಹೌದು. 3 ದಿವಸದಿಂದ ಕೇಳ್ತಾ ಇದೀವಿ, ನಿಮ್ ಪೀಠನ ಸಹಕರಿಸ್ತಿಲ್ಲ. ಎಲ್ಲಿಗೆ ಹೋಗೋದು ನಾವು? ನಾನು ಹೇಳ್ತ ಕೇಳಿ, ಎಲ್ಲಿಗೆ ಹೋಗೋದು ಅಂತ ಹೇಳಿ. ಉತ್ತರ ಕನ್ನಡ ಚರ್ಚೆ ಇತ್ತು, ಮನೆ- ಇವತ್ತು ಕರೆದ ಮಾತಾಡ್ತೇನೆ, ಉತ್ತರ ಅವ್ರು ಕೊಡಿಸುವ. ಸರಿ, ಮಾತಾಡೋದಕ್ಕೆ ಏನು ನಡೀಲಿಕ್ಕೆ ಆಗಲ್ಲ ಸರ್. ಕರೆಕ್ಟ್. ಅಧ್ಯಕ್ಷರೇ, ಈಗ ನಾನು ಹೇಳ್ದಂತ ಒಂದೇ ನಿಮಿಷ ಹೇಳಿದ್ರೆ ಅಲ್ಲ ಅಧ್ಯಕ್ಷರೇ, ಒಂದೇ ನಿಮಿಷ ಕೋಪ ಮಾಡ್ಕೊಂಬಿಡಿ. ಇಷ್ಟು ದಿನಾನು ಕೂಡ ನಿಮ್ಗೆಲ್ಲ ಬಿಲ್ ಎಲ್ಲ ಪಾಸ್ ಮಾಡಿದ್ದೀರಿ. ಹೌದು, ಇಲ್ಲಂತ ಉತ್ತರ ಹೇಳಿದ್ರೆ ಕರ್ನಾಟಕ ಚರ್ಚೆಗೆ ಸಾಕು, ಎಲ್ಲ ಮಾಡಿದ್ದೀರಿ. ಗೊತ್ತಿದೆ. ನೀವು ಫಸ್ಟ್ ಡೇ ಹೇಳಿದ್ರಿ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನ